ಕ್ವಶನ್ ನೋಡ್ಕೊಳ್ಳಿ. ಎ ಡೈ ವಾಸ್ ಥ್ರೋನ್ 9,000 times and a throw of 5 or 6 was obtained 3,240 times. On the assumption of random throwing, do the data indicate an unbiased die at 1% level of significance? ಇದು ಕ್ವಶನ್ನು. ಈಗ ಆನ್ಸರ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಎನ್ ಎಷ್ಟಿದೆ? 9,000 ಇದೆ. ಎನ್ ಈಸ್ ಈಕ್ವಲ್ ಟು 9,000. ಮೇನ್ ಎನ್ನ ಬರ್ಕೊಳ್ಳಿ, ಗೊತ್ತಾಗ್ತಿದೆಯಲ್ಲ ಗಿವನ್ ಡೇಟಾಲಿ. ಈಗ ಅವ್ರು ಏನು ಹೇಳಿದ್ದಾರೆ, ವೆನ್ ಎ ಡೈ ಈಸ್ ಥ್ರೋನ್ 9,000 times, 5 ಅಥವಾ 6 ಬರೋದು ಆ ಡೈಲಿ 3,240 times. ಇಲ್ಲೇನು ಮಾಡಬೇಕು, ಅವ್ರೇನು ಕೇಳ್ತಾ ಇದ್ದಾರೆ, ಆನ್ ದ ಅಸಂಪ್ಷನ್ ಆಫ್ ರ್ಯಾಂಡಮ್ ಥ್ರೋಯಿಂಗ್ ಡೂ ದ ಡೇಟಾ ಇಂಡಿಕೇಟ್ ಆ್ಯನ್ ಅನ್ಬಯಾಸ್ಡ್ ಡೈ. ಅದು ಅನ್ಬಯಾಸ್ಡ್ ಡೈನಾ ಅಥವಾ ಇಲ್ವಾ ಅಂತ ನೀವು ಹೇಳಬೇಕು, ಗೊತ್ತಾಗ್ತಿದೆಯಲ್ವಾ. ಈಗ ಹೆಂಗೆ ಮಾಡೋದು ನೋಡಿ. ಫಸ್ಟು ಏನು ಮಾಡೋಣ, ಲೆಟಸ್ ಅಸ್ಯೂಮ್ ದಟ್ ದ ಡೈ ಈಸ್ ಅನ್ಬಯಾಸ್ಡ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಫಸ್ಟು ಪಿನ ಫೈಂಡ್ ಮಾಡಬೇಕು. ಪಿ ಅಂದರೆ ಪಾಪ್ಯುಲೇಷನ್ ಪ್ರೊಪೋರ್ಷನ್ನು. ಇಲ್ಲಿ ಪಿ ಇಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 5 or 6. ಅದನ್ನ ಪಾಪ್ಯುಲೇಷನ್ ಪ್ರೊಪೋರ್ಷನ್ ಅಂತ ಹೇಳ್ತೀವಿ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 5 or 6 ಅಂದರೆ ವೆನ್ ಎ ಡೈ ಈಸ್ ಥ್ರೋನ್ ಅಂತ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು, ಈಗ ನೋಡಿ 2/6. ಯಾಕೆ ನೋಡಿ 5 or 6 ಬರೋದು. ಈಗ ಸ್ಯಾಂಪಲ್ ಸ್ಪೇಸ್ ಏನು, ಡೈ ಥ್ರೋ ಮಾಡಿದಾಗ 1 2 3 4 5 6. ಇದಕ್ಕೆ ಫೇವರೇಬಲ್ ಕೇಸಸ್ಸು 5 ಮತ್ತು 6, 2 ಔಟ್ ಆಫ್ 6. ಈಗ 2/6 ಕ್ಯಾಲ್ಸಿಲ್ ಮಾಡಿದ್ರೆ 1/3 ಬರುತ್ತೆ. ಏನು ಬರುತ್ತೆ? 1/3. ಬೇಕಾದರೆ ಕ್ಯಾಲ್ಸಿಲ್ ತೋರಿಸ್ಕೊಡ್ತೀನಿ ನೋಡಿ. 2/6 ಅಂದರೆ 1/3 ಬರುತ್ತೆ. ಈಗ ಪಿ ಫೈಂಡ್ ಮಾಡಿದ್ಮೇಲೆ ಕ್ಯೂ ಫೈಂಡ್ ಮಾಡಬೇಕು. ಕ್ಯೂ ಅಂದರೆ 1 - ಪಿ ಅಂದರೆ 1 - 1/3. ಕ್ಯಾಲ್ಸಿಲ್ ಮಾಡಿದ್ರೆ 2/3 ಬರುತ್ತೆ. ಇದು ಏನು ಬರುತ್ತೆ? 2/3. ಈಗ ನೆಕ್ಸ್ಟು ಪಿ ಕ್ಯೂ ಫೈಂಡ್ ಮಾಡಿದ್ಮೇಲೆ ನಾವೇನು ಮಾಡಬೇಕು ಇಲ್ಲಿ ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಬರ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ನೋಡಿ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ನ ಕ್ಯಾಲ್ಕುಲೇಟ್ ಮಾಡೋದು n × p ಕೋಲನ್ ಅಥವಾ ಈಕ್ವಲ್ ಬರೆದು n × p. n ಎಷ್ಟು? 9,000. p ಏನು? 1/3. 9,000 × 1/3 ಅಂದರೆ 3,000 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಎಷ್ಟು? 3,245. ಇದು ಎಕ್ಸ್ ವ್ಯಾಲ್ಯೂ. ಇದು ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ಎಕ್ಸ್ ವ್ಯಾಲ್ಯೂ ಎಷ್ಟು? 3,240. ಈಗ ನೋಡಿ, ಇಲ್ಲೇನಂದರೆ ಹೈಪಾಥಿಸಸ್ ಟೆಸ್ಟ್ ಮಾಡಿ ಅಂದರೆ ಇದು ಹೆಂಗೆ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಪಿ ಪ್ರೊಪೋರ್ಷನ್ ಇದೆಯಲ್ಲ 1/3. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ ಮತ್ತು ಅಬ್ಸರ್ವ್ಡ್ ನಂಬರು ಡಿಫ್ರೆನ್ಸ್ ಇದೆ ಇಲ್ಲಿ, ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ 9,000 ಟೈಮ್ಸ್ ಇದ್ದರೆ, ಅರ್ಥ ಆಗ್ತಿದೆಯಲ್ವಾ? ಪ್ರಾಬಿಲಿಟಿ ಆಫ್ ಗೆಟಿಂಗ್ 5 or 6 ಬರಬೇಕಂದ್ರೆ ಫೇರ್ ಡೈ ಇದ್ದರೆ 3,000 ಬರಬೇಕು. ಇಲ್ಲೇನಿದೆ? 3,240 ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಅಬ್ಸರ್ವೇಷನ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದರೆ ಇಲ್ಲಿ ವೇರಿಯೇಷನ್ ಆಗಿರೋದು ಜಾಸ್ತಿ ಆಗಿಬಿಟ್ಟಿದೆಯಾ ಅಥವಾ ಅದು ಒಳಗಡೆ ಇದೆಯಾ, ಫೇರ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಇದ್ದರೆ ಫೇರ್ ಇದ್ದಂಗೆ. ಈ ಚೆಕ್ ಮಾಡೋದು ಹೆಂಗೆ ಅಂದರೆ Z ಟೆಸ್ಟಿಂದ, ಗೊತ್ತಾಗ್ತಿದೆಯಲ್ವಾ? ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇದು ಎಕ್ಸ್ ಆಯಿತು, ಎನ್ ಪಿ ಆಯಿತು. ನೆಕ್ಸ್ಟು ಝೆಡ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? Z ಈಸ್ ಈಕ್ವಲ್ ಟು, ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಎನ್ ಇಲ್ಲಿ 9,000 ಅಂದರೆ 30ಗಿಂತ ತುಂಬ ಜಾಸ್ತಿ ಇದೆ, ಲಾರ್ಜ್ ಸ್ಯಾಂಪಲ್ ಇದು. ಮತ್ತು ಪಾಪ್ಯುಲೇಷನ್ ಪ್ರೊಪೋರ್ಷನ್ ಗೊತ್ತಿದೆ. ಇಫ್ ಪಿ ಈಸ್ ನೋನ್ ಆ್ಯಂಡ್ ಎನ್ ಈಸ್ ಲಾರ್ಜ್, ದೆನ್ ಅಂದರೆ ಸ್ಯಾಂಪಲ್ ಈಸ್ ಲಾರ್ಜ್, ದೆನ್ Z ಟೆಸ್ಟ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? Z ಟೆಸ್ಟಲ್ಲಿ ಇಲ್ಲಿ ಫಾರ್ಮುಲಾ ಬಂದು Z ಈಸ್ ಈಕ್ವಲ್ ಟು x - np ಡಿವೈಡೆಡ್ ಬೈ ರೂಟ್ ಆಫ್ NPQ. ಇದನ್ನ ಅಪ್ಲೈ ಮಾಡಿ. Z ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಏನು?
ಎಕ್ಸ್ ಅಂದರೆ 3240 ಮೈನಸ್ ಎನ್ ಪಿ ಅಂದರೆ 3000 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಎನ್ ಅಂದರೆ ಎಷ್ಟು 9000, ಪಿ ಎಷ್ಟು 1/3, ಕ್ಯೂ ಎಷ್ಟು 2/3. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಬಿಡೋಣ. ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈ ಥರ ಡಿವೈಡ್ ಮಾಡ್ಕೊಳ್ಳಿ. 3240 ಮೈನಸ್ 3000 ಡಿವೈಡ್ ಬೈ ರೂಟ್ ಆಫ್ 9000 ಇಂಟು 1/3 ಇಂಟು 2/3. ಇದು ಫೈನಲ್ ಆನ್ಸರ್ ಬಂದು 5.3665 ಅಂದರೆ 5.3666 ಬಂದಿದೆ. ಅದನ್ನ 5.37ಗೆ ಅಪ್ರಾಕ್ಸಿಮೇಟ್ ಮಾಡ್ಕೋಬೇಕು. ಏನು ಬಂದಿದೆ ಝೆಡ್ ವ್ಯಾಲ್ಯೂ 5.366 ಬಂದಿದೆ. 5.3666 ಬಂದಿದೆ. ಅರ್ಥ ಆಗ್ತಿದೆಯಲ್ವಾ? ನಾವು ಇದಕ್ಕೆ ಏನು ಮಾಡಬೇಕು 5.37 ಅಂತ ಬರ್ಕೊಳ್ಳೋಣ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5.37. ಈಗ ನೋಡಿ ಇಲ್ಲಿ ಕೇಳಿರೋದು ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 1%ಗೆ ಜ್ಞಾಪಕ ಇಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂ ಬಂದು 2.58. ಏನು 2.58. ಅರ್ಥ ಆಗ್ತಿದೆಯಲ್ವಾ? ಈಗ ಈ ವ್ಯಾಲ್ಯೂ ಇದೆಯಲ್ಲ, ಇದು ಗ್ರೇಟರ್ ದ್ಯಾನ್ 2.58 ಇದೆ. ಅದಕ್ಕೆ ದ ಹೈಪಾಥಿಸಿಸ್ ಇಸ್ ರಿಜೆಕ್ಟೆಡ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ ಈಗೇನು ಮಾಡ್ಬೇಕು ಹೇಳಿ, ಇಲ್ಲಿ ಇದೆಲ್ಲ ಅಳಿಸ್ಬಿಡ್ತೀನಿ. Since Z value ಏನಿದೆ 5.37 is greater than 2.58, the hypothesis is rejected ಅಂತ ಹೇಳಬೇಕು. The hypothesis is rejected at 1% level of significance. 1% level of significance ಅಂತ ಹೇಳ್ಬೋದು. Thus we conclude that the die is not unbiased at 1% level of significance. ಈಗ ನೋಡಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಕ್ವಶನಲ್ಲಿ ನಿಮಗೆ ಡೂ ದ ಡೇಟಾ ಇಂಡಿಕೇಟ್ ಆನ್ ಅನ್ಬಯಾಸ್ಡ್ ಡೈ ಪ್ರಾಬ್ಲಮ್ ಬಂದರೆ, ಅನ್ಬಯಾಸ್ಡ ಇಲ್ವಾ ಅಂತ ಕೇಳಿದ್ರೆ ಬಂದರೆ ಯಾವಾಗಲೂ ಅನ್ಬಯಾಸ್ಡು 2 ಟೈಲ್ ಟೆಸ್ಟು ಮಾಡಬೇಕು. ನೀವು ಅಸಂಪ್ಷನ್ ಏನು ಮಾಡಬೇಕು, ದ ಡೈ ಈಸ್ ಅನ್ಬಯಾಸ್ ಅಂತ ಅಂದ್ಕೋಬೇಕು. ಈಗ ನೋಡಿ ಫೇರ್ ಡೈ ಇದ್ದರೆ ಪಿ ಏನಿರುತ್ತೆ 1/3, ಕ್ಯೂ 2/3 ಇರುತ್ತೆ. ಎಕ್ಸ್ಪೆಕ್ಟೆಡ್ ನಂಬರ್ 3000 ಬರಬೇಕು. ಆದರೆ ಅಬ್ಸರ್ವ್ಡ್ ನಂಬರ್ ಏನು ಬಂದಿದೆ 3240. ಈ ಡಿಫ್ರೆನ್ಸ್ ಇದೆಯಲ್ಲ, ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಝೆಡ್ ವ್ಯಾಲ್ಯೂನೂ ಜಾಸ್ತಿ ಬಂದಿದೆ. ಅದಕ್ಕೆ ಝೆಡ್ ವ್ಯಾಲ್ಯೂ ಜಾಸ್ತಿ ಬಂದಿರೋದ್ರಿಂದ ಅದು ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಅದಕ್ಕೆ ನಾವೇನಂತ ಹೇಳ್ಬೋದು, ಈ ಡೈ ಅನ್ಬಯಾಸ್ ಇದೆ ಅಂತ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, ನಾವು ಏನು ಹೈಪಾಥಿಸಸ್ ಮಾಡ್ಕೊಂಡಿದ್ದೀವಿ, ಆ ಹೈಪಾಥಿಸಸ್ನ ರಿಜೆಕ್ಟೆಡ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ದ ಹೈಪಾಥಿಸಸ್ ಇಸ್ ರಿಜೆಕ್ಟೆಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. Thus we conclude that die is not unbiased at 1% level of significance ಅಂತ ಹೇಳ್ಬಿಡಿ. ಅಂದರೆ ಇಲ್ಲಿ ಗ್ರೇಟರ್ ಇದ್ದರೆ ನಾಟ್ ಅನ್ಬಯಾಸ್ಡು, ಲೆಸ್ಸರ್ ಇದ್ದರೆ ಅನ್ಬಯಾಸ್ಡು. ಗೊತ್ತಾಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ಇದು ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಏನಾದರೂ ಲೆಸ್ಸರ್ ಇದ್ದರೆ ಅನ್ಬಯಾಸ್ ಅಂತ ಹೇಳಬೇಕು, ಗ್ರೇಟರ್ ಇದ್ದರೆ ನಾಟ್ ಅನ್ಬಯಾಸ್ಡ್. ಗೊತ್ತಾಯ್ತಲ್ವಾ? ಇಲ್ಲಿ ಮೇನ್ ನೀವು ಜ್ಞಾಪಕ ಇಡಬೇಕಾಗಿರೋದು ಏನಂದರೆ ಲಾರ್ಜ್ ಸ್ಯಾಂಪಲ್ಲು, ಅದಕ್ಕೆ ಝೆಡ್ ಟೆಸ್ಟ್ ಮಾಡಬೇಕು. ಅನ್ಬಯಾಸ್ಡ್ ಇದೆ, ಅದಕ್ಕೆ 2 ಟೈಲ್ ಟೆಸ್ಟು ವ್ಯಾಲ್ಯೂ ತೊಗೋಬೇಕು. 2.58 1% ಲೆವೆಲ್ಗೆ, 1.96 ಇದು 1% ಲೆವೆಲ್ಗೆ. ಇದು ಈ ಫಾರ್ಮುಲಾ ಒಂದು ಜ್ಞಾಪಕ ಇಟ್ಕೋ. Z = x - NP/√(NPQ). ಥ್ಯಾಂಕ್ ಯು.